ಮಾಡ್ತೀನಿ. ನಾನು ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೇ ಹಿಂಗೆ ಎಕ್ಸ್ಪೋಸ್ ಆಗುತ್ತೆ ನೋಡಿ. ಇವರು ಅವತ್ತು ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಿದ್ದು ಆಸ್ ಅ ಪೊಲಿಟಿಕಲ್ ಪಾರ್ಟಿ ಅಂತೆ. ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ನಾವು ಕ್ಯಾಂಡಿಡೇಟ್ ಹಾಕಿದ್ದು ಪೊಲಿಟಿಕಲ್ ಪಾರ್ಟಿ ಅಲ್ವಂತೆ. ಅಲ್ಲಿ ದಲಿತರು ಸ್ವಲ್ಪ ಚಪೆ ಕುತ್ಕೊಳ್ಳೋಣ, ಸೊಳ್ಳೆ ಆಮೇಲೆ ಹೊಡಿಯುವಂತೆ ಕೇಳೋಣ, ಸ್ವಲ್ಪ ಕೇಳೋಣ, ಸೊಳ್ಳೆ ಆಮೇಲೆ ಹೊಡಿಯುವಂತೆ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಸ್ಮಿತಾ ಕೇಳಿಸ್ಕೊಳ್ಳಿ. ಸೊ ಅಲ್ಲೇ ಡಬಲ್ ಸ್ಟ್ಯಾಂಡರ್ಡ್ ಕ್ಲೀನ್ ಆಗಿ ಬರುತ್ತೆ ಇವ್ರಿಗೆ. ಅಲ್ಲಿ ರಾಜಕೀಯ ಪಕ್ಷದ ಲಾಜಿಕ್, ಇಲ್ಲಿ ಖರ್ಗೆ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ಬಿಟ್ಟು ಬಿಜೆಪಿ ಉಮೇಶ್ ಜಾಧವ್ ಗೆದ್ಕೊಂಡ್ ಬಂದ್ಬಿಟ್ರೆ ಇಲ್ಲಿ ದಲಿತರ ಶೋಷಣೆ ಅಂತೆ ಆಯ್ತಲ್ಲ. ನೆಕ್ಸ್ಟ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅವಮಾನ ಮಾಡಿದ್ದಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹಲವಾರು ದಾಖಲೆಗಳಿದಾವೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಂವಿಧಾನ ರಚನಾ ಸಮಿತಿ ಶುರು ಮಾಡಬೇಕು ಅಂತ ಆದಾಗ ಅಂಬೇಡ್ಕರ್ ಅವರನ್ನ ಇದೇ ನೆಹರು ಅವರು ಆ ಸಮಿತಿಯಿಂದ ಹೊರಗಿಡಬೇಕು ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ಅವರು ಹೇಳೋದು ಯಾರೋ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಬೇಡ, ಅಂಬೇಡ್ಕರ್ ಅವರೇ ಇದ್ದಾರೆ, ಅವ್ರನ್ನೇ ಬಳಸ್ಕೊಳ್ಳಿ, ನೀವು ಅವ್ರನ್ನ ಸಮಿತಿಲಿ ಇಟ್ಕೊಳ್ಳಿ ಅಂತ ಹೇಳಿ ಹೊರಗಿಟ್ಟಿದ್ದು ಸಂವಿಧಾನ ರಚನಾ ಸಮಿತಿಯಿಂದ ಇದೇ ನೆಹರು ಅವರು, ಇದೇ ಕಾಂಗ್ರೆಸ್ನವರು ಆಯ್ತಲ್ಲ. ಇವ್ರು ಯಾವ ಮುಖ ಇಟ್ಕೊಂಡು ಮಾತಾಡ್ತಾರೆ ಇವತ್ತು? ತಿರ್ಗಾ ಆರ್ಟಿಕಲ್ 370 ಅವತ್ತು ಸಂವಿಧಾನದಲ್ಲೇ ಇನ್ಸರ್ಟ್ ಮಾಡೋದು ಬೇಡ, ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಮಾಡೋದು ಬೇಡ, ಈ ದೇಶದಲ್ಲಿ 2 ಸಂವಿಧಾನ ಇರೋದು ಬೇಡ ಅಂತ ಸ್ಪೆಸಿಫಿಕ್ ಆಗಿ ಅಂಬೇಡ್ಕರ್ ಅವ್ರು ವಿರೋಧ ಮಾಡಿದ್ರು. ಅವರ ವಿರೋಧದ ನಡುವೆಯೂ ಅದನ್ನ ಹಾಕಿದ್ದು ಸಂವಿಧಾನದಲ್ಲಿ ಯಾರು ಅಂತ ಹೇಳಿದ್ರೆ ಇದೇ ನೆಹರು, ಇದೇ ಕಾಂಗ್ರೆಸ್ ಪಕ್ಷ.